ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ತೋಟ ಮಾತ್ರ ನಿಜವೂ ಅದ್ಭುತವಾಗಿದೆ. ಅಕ್ಕಪಕ್ಕ ತಾವು ನೋಡ್ತಾ ಇದ್ದೀರಾ, ಒಳ್ಳೆ ತೋಟ ಮಾಡಿದ್ದಾರೆ. ಅಲ್ಲೂ ಮನೆಗಳು ಕಟ್ಕೊಂಡಿದ್ದಾರೆ. ನಮಗೆ ಈ ತೋಟದಲ್ಲೂ ಕೂಡ ಒಂದು ಮನೆ ಕೂಡ ಇದೆ. ಇಲ್ಲಿ ನಿಮಗೆ ಫಲ ಕೊಡ್ತಿರುವಂತಹ ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. 2 ಎಕರೆ. ಅದರ ಮಧ್ಯದಲ್ಲಿ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನೂ ಹಾಕಿದ್ದಾರೆ. ಆಮೇಲೆ ಬಾದಾಮಿ ಈ ಥರ ಗಿಡಗಳನ್ನೂ ಹಾಕಿದ್ದಾರೆ. ನೋಡಿ, ಒಂದು ಬೋರ್ ಇದೆ, ಒಂದು ವಾಸಕ್ಕೊಂದು ಮನೆ ಇದೆ, ಪೂರ ಫೆನ್ಸಿಂಗ್ ಆಗಿದೆ. ಪಕ್ಕದಲ್ಲಿ ಚಾನಲ್ ಕೂಡ ಇದೆ ಸ್ನೇಹಿತರೆ. ಈ ಜಾಗ ಬಂದು ನಿಮಗೆ ಮೈಸೂರಿಗೆ ಬಂದು 45 ಕಿಲೋಮೀಟರ್ ಸ್ನೇಹಿತರೆ. ಮೈಸೂರಿಗೆ 45 ಕಿಲೋಮೀಟರ್, ಬೆಂಗಳೂರಿಗೆ 155 ಕಿಲೋಮೀಟರ್ ಆಗುತ್ತೆ. ಜಾಗ ನಿಮಗೆ ತುಂಬ ಚೆನ್ನಾಗಿದೆ. ಮಾತ್ರ 2 ಮಾತಾಡೋಷ್ಟಿಲ್ಲ. ತಾರೋಡ್ ಅಪ್ರೋಚೇ ಏಕ ಇದೆ. ನಾನು ನಿಮ್ಗೆ ತೋರಿಸ್ತೀನಿ. ಓನರ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಹೊರಗಡೆಯಿಂದಲೇ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇವ್ರು ಬಂದು 1 ಗುಂಟೆಗೆ 1,70,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. 1 ಗುಂಟೆಗೆ 1,70,000 ಹೇಳ್ತಿದ್ದಾರೆ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಅದ್ಭುತವಾದ ತೋಟ, ಸುಪೀರಿಯರ್ ಆಗಿದೆ, ಸೂಪರ್ ಆಗಿದೆ. ಯಾಕೆಂದರೆ ನಮಗೆ ಇಲ್ಲಿ ಯಾವುದೇ ರೀತಿಯ ವರ್ಕ್ ನಮ್ಗೆ ಇದರಲ್ಲಿಲ್ಲ. ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಏನಪ್ಪ ಅಂತಾರೆ, ಈಗ ಆಲ್ಮೋಸ್ಟ್ ನಮಗೆ ಇನ್ಕಮ್ ಅನ್ನೋದು ಉಂಟು ಸ್ನೇಹಿತರೆ. ಯಾಕೆಂದರೆ ಫಲ ಕೊಡುವಂತಹ ತೆಂಗಿನ ಮರಗಳು, ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ನಮಗೆ ಈ ತೆಂಗಿನ ಮರದ ಇದೆಲ್ಲ ಲೆಕ್ಕಕೊಳ್ಳಿ ಸ್ನೇಹಿತರೆ. 100 ಮರಗಳಿದ್ದಾವೆ ಅನ್ನೋ ಮಾಹಿತಿ ಇದೆ. 100 ಮರಕ್ಕೂ ಒಂದು ಮರದಲ್ಲಿ 50 ಎಳ್ಳಿನ ಕಟ್ಕೊಂಡ್ರೆ 100 ಮರಕ್ಕೂ ಒಂದು 5,000 ಇದಾಗುತ್ತೆ. ತುಂಬ ನಮಗೆ ಇದರಲ್ಲಿ ಇನ್ಕಮ್ ಇರೋದ್ರಿಂದ ನಾವು ಕೈಯಾರ ಹಾಕ್ಬೇಕಾದ ಪ್ರಮೇಯ ಏನೂ ಇಲ್ಲ. ಇನ್ನು ಹಾಕಿರುವಂತಹ ಹಣ್ಣಿನ ಗಿಡಗಳಾಗಲಿ, ಬಾದಾಮಿ ಅಂಥದ್ದಾಗಲಿ, ಇಲ್ಲಿ ಟೀಕು, ಸಿಲ್ವರು ಎಲ್ಲ ಮರಗಳನ್ನ ಸ್ವಲ್ಪ ಬಾರ್ಡ್ರಿಗೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ತುಂಬ ನಾನು ನಿಮಗೆ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈಗ ರೋಡ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಸುತ್ತಾರ ಕಲ್ಟಿವೇಷನ್ನೇ. ಎಲ್ಲೂ ಕೂಡ ನಿಮಗಿಲ್ಲಿ ಖಾಲಿ ಬಿಟ್ಕೊಂಡಿಲ್ಲ. ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ನೀರಾವರಿ ಮರ ತುಂಬ ಚೆನ್ನಾಗಿದೆ. ತಾವು ಬೋರ್ಲಿ ಬೇಕಾದ್ರೂ ನೀರು ಅದನ್ನು ನೋಡಬಹುದು. ಏಕೆಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ಬೆಂಗಳೂರಿಗೆ ಹೇಳಿದಲ್ಲ 150ರಿಂದ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಬರೀ 45 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ತೋಟಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಕೂಡ ಅಷ್ಟೇ ನಮಗೆ ಇನ್ಕಮ್ ಇರುವಂತಹ ಒಂದು ಜಾಗ. ರೋಡ್ ಬಿಡ್ತಾ ನಮಗೆ ತುಂಬ ಚೆನ್ನಾಗಿದೆ. ಕೆಲವು ಕಡೆ ನಮಗೆ ಲ್ಯಾಂಡ್ಗಳು ಇಷ್ಟು ಬಿಡ್ತಾ ಸಿಗೋದಿಲ್ಲ. ಮೈಸೂರು ತುಂಬ ನಿಯರ್ ಆಗಿದೆ. ನಮಗೆ ಪ್ರತಿಯೊಂದು ಕೂಡ ಅಷ್ಟೇ. ನಮಗೆ ಇಲ್ಲಿ ಏನಿಲ್ಲ, ಇರೋ ಜಮೀನನ್ನ ಮೇಂಟೈನ್ ಮಾಡ್ರೆ ಸಾಕು. ನೀರೊಂದು ಕಟ್ಕೊಂಡು ನೋಡ್ಕೊಂಡ್ರೆ ಸಾಕು. ಎಲ್ಲ ಡ್ರಿಪ್ಪಿಂಗೆಲ್ಲ ಪ್ರತಿಯೊಂದು ಕೂಡ ರೆಡಿ ಇದ್ದಾವೆ. ನೀರು ಮೋಟ್ರೊಂದು ಆನ್ ಮಾಡ್ಕೊಂಡು ಅದು ನೋಡ್ಕೊಂಡ್ರೆ ಸಾಕು. ಯಾಕೆಂತಂದರೆ ನಮಗೆ ಇನ್ಕಮ್ ಆಗಲಿ ಪ್ರತಿಯೊಂದು ಕೂಡ ನಮಗೆ ಇಲ್ಲಿ ಸಿಗೋದ್ರಿಂದ ತುಂಬ ಅನುಕೂಲ ಇದೆ ಸ್ನೇಹಿತರೆ. ಯಾಕೆಂದ್ರೆ ನಾವು ಪ್ರತಿಯೊಂದು ಗಿಡನೂ ಹಾಕಿ ಬೆಳೆಸೋದಕ್ಕ, ಈಗ ತೆಂಗು ಹಾಕಿ ಫಲ ಕೊಡೋತನಕ ಮಿನಿಮಮ್ ಅಂದ್ರೂ 6 ವರ್ಷ ಬೇಕಲೇಬೇಕು, 6 ಇಯರ್ಸ್ ಬೇಕು. ನಮ್ಗೆ ಇಲ್ಲೆಲ್ಲ ರೆಡಿ ಇದೆ ಅಂದರೆ ಅದರಿಂದ ಇನ್ಕಮ್ ಬರ್ತಾ ಇದೆ. ಅದ್ರ ಮಧ್ಯದಲ್ಲೂ ಹಣ್ಣಿನ ಗಿಡಗಳು, ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ ಸ್ನೇಹಿತರೆ. ನಾವು ಹೇಳೋಂಥದ್ದಲ್ಲ, ನಿಜವಾಗ್ಲೂ ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ. ನಾವು ಅದನ್ನು ಹೇಳಿದ್ನಲ್ಲ, ಮೇಂಟೈನ್ ಮಾಡ್ರೆ ಸಾಕತ್ತಾಗಿ. ನೋಡಿ, ಯಾವ ಮರ ಇಲ್ಲ ಅಂತ. ಸುತ್ತ ಸಿಲ್ವರು, ಟೀಕು, ಒಳ್ಳೆ ಟೀ ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ. ಹೆಬ್ಬೇವು ಈ ಥರದ್ದು ಇಲ್ಲ ಅನ್ನೋ ಮಾತಂತೂ ಇಲ್ಲ. ಯಾಕೆ ನಾವು ಇವುಗಳನ್ನ ಹಾಕಿ ನೆಟ್ಟು ಇವುಗಳನ್ನ ಕಾಪಾಡೋ ತನಕ ತುಂಬ ಕಷ್ಟ ಇದೆ. ಇಲ್ಲೆಲ್ಲ ರೆಡಿದೆ. ಆಮೇಲೆ ಫೆನ್ಸಿಂಗು ಕೂಡ ಅಷ್ಟೇ ತುಂಬ ಹೈಟಾಗಿ ಹಾಕಿದ್ದಾರೆ. ಸಾರಿ, ನಾನು ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ಅದನ್ನು. ಫೆನ್ಸಿಂಗು ಕೂಡ ತುಂಬ ಹೈಟಾಗಿ ಹಾಕಿದ್ದಾರೆ. ಪಕ್ಕದಲ್ಲೇ ನಿಮಗೆ ನೀರಿರುವ ಹಳ್ಳಿದೆ, ಅಂದರೆ ಚಾನಲ್ ಟೈಪ್ ಇದೆ. ಇಲ್ಲಿ ಅಲ್ಲೂ ಕೂಡ ನಮಗೆ ನೀರು ಬರುತ್ತೆ. ನಮಗೆ ನೀರಿನ ಅವಶ್ಯಕತೆ ಎಷ್ಟಿದೆಯೋ ನಾವು ಎಲ್ಲೇ ಹೋಗಲಿ, ಲ್ಯಾಂಡ್ಗಳು ಎಲ್ಲೇ ಹುಡುಕಲಿ, ನಮಗೆ
ನೀರಿಗೆ ಫಸ್ಟ್ ಪ್ರಾಮುಖ್ಯತೆ ಸ್ನೇಹಿತರೆ. ದಾರಿ ಕೂಡ ಕ್ಲಿಯರ್ ಆಗಿದೆ, ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗಿಲ್ಲ, ತುಂಬ ಅನುಕೂಲಕರವಾಗಿದೆ. ಪ್ರತಿಯೊಂದು ಅಷ್ಟೇ ಶಿಸ್ತಾಗಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತಂದರೆ ಸಪೋಟ ಪ್ರತಿಯೊಂದರೂ ಕೂಡ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಈಗ ಹೇಳಿದ್ನಲ್ಲ, ಒಂದು ವರ್ಕ್ ಅನ್ನೋದಿಲ್ಲ. ಸಾಮಾನ್ಯವಾಗಿ ನಾನು ಕೇಳೋದೇ ಇದನ್ನು, ನಮಗೆ ತೋಟಗಳು ಚೆನ್ನಾಗಿರಬೇಕು, ಒಳ್ಳೆ ಅದ್ಭುತವಾಗಿರಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ಮಿಶ್ರ ಬೆಳೆಗಳನ್ನ ಹಾಕಬೇಕು ಅಂತೀನಿ. ಆ್ಯಕ್ಚುಲಿ ಇವರು ಮಿಶ್ರ ಬೆಳೆಗಳನ್ನ ಹಾಕ್ತಾರೆ, ಸಾವಯವ ಕೃಷಿ ಅಂತೂ ಇಲ್ಲ. ನಾವು ಅದನ್ನು ಮುಂದುವರಿಸ್ಬೋದು ಇದರಲ್ಲಿ. ಯಾಕೆಂತಂದರೆ ಇದ್ರ ಜೊತೆ ನಾವು ಒಂದು 4 ಹಸುಗಳನ್ನ ತಗೊಂಡು ಆ ಗೊಬ್ಬರ ಪ್ಲಸ್ ಗಂಜಲ ಇಲ್ಲ ಹಾಕ್ತಾ ಬಂದರೆ ಗಿಡ ಮಾತ್ರ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಇನ್ನೂ ಒಳ್ಳೆ ಫಲವತ್ತತೆ ಅನ್ನೋದು ಕೊಡುತ್ತೆ. ಈಗ ತುಂಬ ಒಳ್ಳೆ ಫಲವತ್ತತೆ ಎಲ್ಲ ನಮಗೆ ಇದೆ ಸ್ನೇಹಿತರೆ. ಇದು ನಮ್ಮ ಇಂದಿನ ಪೀಳಿಗೆ ಅಂತಲ್ಲ, ಮುಂದಿನ ಪೀಳಿಗೆಗೂ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರು ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು, ತಾರ್ ರೋಡ್ಗೆ ಬೇಕು ಅನ್ನೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ದುಡ್ಡು ಯಾರು ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡೋದು, ಬಟ್ ಆರೋಗ್ಯ, ಒಳ್ಳೆ ತೋಟ ಮಾಡೋದು ಅಷ್ಟು ಸುಲಭದ ಮಾತ್ರ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.